Very nice. Very good. Next, we are honored to hear from our respected director sir of Viman, Dr. Sushil Kumar sir. I invite them to deliver the presidency address. ವೇದಿಕೆ ಮೇಲೆ ಆಸೀನರಿರುವ ಗಣ್ಯರೇ, ಡಾಕ್ಟರ್ ಶ್ರೀನಿವಾಸ ಬಸ್ಗಿ ಅವರೇ, ಡಾಕ್ಟರ್ ಸುಶೀಲ್ ಕುಮಾರ್ ಗೌಡರವರೇ, ಇನ್ ಆಬ್ಸೆನ್ಸಿಯ ನಮ್ಮ ನೆಚ್ಚಿನ ಶ್ರೀ ಅವರೇ, ನರ್ಸಿಂಗ್ ಸ್ಟೂಡೆಂಟ್ಸ್ ಆದಂಥ ರಘುನಾಥ್ ಅವರೇ, ಮಹೇಶ್ ಮದೇವ್ ಅವರೇ, ಕುಲಕರ್ಣಿ ಅವರೇ, ಕೋರಿ ಅವರೇ, ಶೀತಲ್ ಅವರೇ ಮತ್ತು ಇತರೆ ಎಲ್ಲ ಅಸೋಸಿಯೇಟ್ ಆಫೀಸರ್ಗಳೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರಿಗೂ ಶುಭೋದಯ. ಇವತ್ತಿನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ವರ್ಕರ್ಸ್ ಆನ್ ಸೂಸೈಡ್ ಪ್ರಿವೆನ್ಷನ್ ಬೇಸ್ಡ್ ಆನ್ suicide assessment model, which is a NAIT 2 project sponsored by ITBT and ST Department of Bangalore. ಇಂದು ನಾವು ಒಂದು ಅತ್ಯಂತ ಸೂಕ್ಷ್ಮ ಹಾಗೂ ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತಿದ್ದೇವೆ. ಆತ್ಮಹತ್ಯೆ ತಡೆ ಮತ್ತು ಜಾಗೃತಿ. ಪ್ರತಿ ಜೀವವು ಅಮೂಲ್ಯ. ದಿಸ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಕೂಡ ಸಹಾಯ ಆಗಬೇಕು, ನಮ್ಮಷ್ಟಿಗೆ ನಾವು ಬೇರೆಯವ್ರಿಗೂ ಸಹಾಯ ಆಗಬೇಕು, ನಮ್ಮಷ್ಟೇ ನಾವು ಕೂಡ ಸಹಾಯ ಆಗಬೇಕು. ಆತ್ಮಹತ್ಯೆಗಾಗುವ ಕಾರಣಗಳು ಮತ್ತು ಅಪಾಯದ ಸೂಚನೆಗಳು ಯಾವುದಂದರೆ, ಆತ್ಮಹತ್ಯೆ ಒಂದು ಪಿಡುಗು ಅಲ್ಲ, ಇಟ್ ಈಸ್ ನಾಟ್ ಎ ಪ್ಲೇಗ್. ಓಕೆ, ಅದು ಒಂದು ಕಾರಣದಿಂದ ಆಗಲ್ಲ, ಇದಕ್ಕೆ ಅನೇಕ ಕಾರಣಗಳು ಸಂಯೋಜನವಾಗಿರುತ್ತೆ. ಒಂದನೇದು ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ ಡಿಪ್ರೆಷನ್, ಬೈಪೋಲಾರ್ ಡಿಸಾರ್ಡರ್, ಸ್ಕಿಜೋಫ್ರೇನಿಯಾ ಇತ್ಯಾದಿ ಇತ್ಯಾದಿ. ಎರಡನೇದು ಮದ್ಯಪಾನ ಮತ್ತು ಡ್ರಗ್ ಬಳಕೆ. ಇವು ಆಲೋಚನೆ ಇಲ್ಲದ ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರೇರೇಪಿಸುತ್ತದೆ. ಸೊ ಹೀಗಾಗಿ ಆತ್ಮಹತ್ಯೆಗೆ ಇವರು ಬಲಿಯಾಗ್ತಾರೆ. ಇನ್ನೊಂದು ದೀರ್ಘಕಾಲದ ಕಾಯಿಲೆಗಳು, ಕ್ರಾನಿಕ್ ಮೆಂಟಲ್ ಇಲ್ನೆಸಸ್ ಅಂಡ್ ಕ್ರಾನಿಕ್ ಮೆಡಿಕಲ್ ಇಲ್ನೆಸಸ್ ಆಲ್ಸೋ ವಿಲ್ ಲೀಡ್ ಟು ಸೂಸೈಡ್. ಮತ್ತೆ ಕುಟುಂಬದಲ್ಲಿ ಕಲಹ, ಪ್ರೇಮ ವಿಫಲತೆ ಅಂದರೆ ಲವ್ ಫೇಲ್ಯೂರು, ಹಣಕಾಸು ಒತ್ತಡ, ಓದುವ ಒತ್ತಡ. ಈಗ ಪರೀಕ್ಷೆ ಭಯ, ತುಂಬ ಕಾಂಪಿಟೇಷನ್ ಆಗಿದೆ ಈ ಸತಿ. ಇಷ್ಟು ಕಾಂಪಿಟೇಷನ್ ಆಗಿದೆ. ಇದು ಯಾವುದು ನೀಟ್ ಎಕ್ಸಾಮು, ಈವನ್ ಫಿಸಿಕ್ಸ್ ವಾಲ್ ಆಗಲಿ, ಇನ್ನು ಬೇರೆ ಎಂಥ ಮಂಗಳೂರವರಾಗಲಿ ಕಲಿಸಿದವ್ರಿಗೆ ಸಾಲ್ವ್ ಮಾಡೋಕ್ಕಾಗಿಲ್ಲ. ಮೂರು ದಿನ ತಗೊಂಡಿದ್ದಾರೆ ಆನ್ಸರ್ ಕೀ ಬಿಡೋಕ್ಕೆ. ಸೊ ಓದುವ ಒತ್ತಡ ಕೂಡ ಜಾಸ್ತಿ ಆಗಿದೆ. ಒಂಟಿತನ, those are widowed, alone and other things. ಆಮೇಲೆ ಸಮಾಜದ ಟೀಕೆ, ಕಮ್ಯುನಿಟಿ ಹರಾಸಿಂಗ್ ದಮ್ ಇನ್ ದ ವರ್ಕ್ ಪ್ಲೇಸ್ and other things. ಇವು ಕೆಲವು ಉದಾಹರಣೆಗಳು. ಇನ್ನು ಎಚ್ಚರಿಕೆಯ ಸೂಚನೆಗಳು ಏನಂದರೆ, ನಾವು ಗಮನಿಸಬೇಕಾದ ಕೆಲವು ಎಚ್ಚರಿಕೆ ಸೂಚನೆಗಳು ಯಾವಂದರೆ, ನಾವು ಈ ಎಚ್ಚರಿಕೆ ಸೂಚನೆಗಳನ್ನು ನಿಷ್ಕಾಳಜಿ ಮಾಡಬಾರ್ದು. ಅದು ಯಾವುವೆಂದರೆ, ನಾನು ಸಾಯಬೇಕು ಅಂತ ಮಾತಾಡ್ತಿರ್ತಾರೆ, ಅದು ನಿಷ್ಕಾಳಜಿ ಮಾಡಬೇಡಿ. ಕುಟುಂಬದಿಂದ ದೂರ ಉಳಿಯೋದು, ದೂರ ಹೋಗ್ಬಿಡೋದು, ಕೆಲಸ ಮಾಡೋಕ್ಕೆ ಆ ಥರ ಯಾರಾದರೂ ಮಾಡ್ತಾ ಇದ್ರೆ ಅದು ಒಂದು ಸೂಚನೆ. ಹಠಾತ್ ಮೂಡು ಬದಲಾವಣೆ ಅಂದರೆ ವಿಪರೀತ ದುಃಖದಿಂದ ಏಕಾಏಕಿ ಅವನು ಶಾಂತನಾಗಿ ಬಿಡೋದು, ಸ್ಮೈಲಿಂಗ್ ಫೇಸ್ ಇಟ್ಕೊಳ್ಳೋದು, ಏನಪ್ಪ ಇದ್ದಿದ್ದಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ. ಸೊ ಅಂಥವ್ರ ಬಗ್ಗೆ ಎಚ್ಚರ ಪಡಬೇಕು. ಆಮೇಲೆ ತನ್ನ ವಸ್ತುಗಳನ್ನು ಇತರರಿಗೆ ದೇಣಿಗೆ ಕೊಡ್ತಾ ಹೋಗೋದು. ಮನೆಯಲ್ಲಿರೋ ಎಲ್ಲ ಸಾಮಾನು ಕೊಡ್ತಾ ಇದ್ದಾನೆ, ಈ ವಾಟ್ಸ್ ಟು ಬಿ ಎಂಪ್ಟಿ ಆ್ಯಂಡ್ ಸಿ ದಟ್ ಒನ್ ಡೇ ಹಿ ವಿಲ್ ಡೈ. ಸೊ ಅಂಥವರು ಎಚ್ಚರಿಕೆ ಸೂಚನೆಗಳು ಇಟ್ಕೋಬೇಕು. ಆಮೇಲೆ ನಾನು ಒಬ್ಬ ಈ ಭೂಮಿಗೆ ಭಾರನಾಗಿದ್ದೇನೆ, ನಾನು
ನಿಷ್ಪ್ರಯೋಜನಕ್ಕಾಗಿದ್ದೀನಿ ಅಂತ ಅನ್ನೋರಿಗೆ ಅಂತ ಹೇಳಿಕೆಗಳನ್ನು ಕೇಳಿದಾಗ ದಯವಿಟ್ಟು ಅವ್ರನ್ನ ಗಮನದಲ್ಲಿಟ್ಕೊಂಡು ನಾವು ನೋಡಬೇಕು. ಮತ್ತು ತಡೆಗಟ್ಟುವ ಮಾರ್ಗಗಳನ್ನು ಇವತ್ತು ನೀವು ಡಿಸ್ಕಸ್ ಮಾಡ್ತಿರ್ಬೋದು ನಾನು ಅಂದ್ಕೊಂಡಾಗೆ. ಅಥವಾ ನಾವೇನು ಮಾಡಬೇಕು ಅಂತಂದರೆ ಫಸ್ಟ್ ಮಾತನಾಡಿ ಮತ್ತು ಕೇಳಿ. ಪ್ಲೀಸ್ ಕಮ್ಯುನಿಕೇಟ್ ವಿತ್ ದಮ್ ಆ್ಯಂಡ್ ಲಿಸನ್ ಟು ದಮ್. ಯಾವತ್ತು ತೀರ್ಪು ತಗೋಬೇಡಿ. ಡೋಂಟ್ ಗಿವ್ ಒನ್ ಸೈಡೆಡ್, ಡೋಂಟ್ ಗಿವ್ ಡಿಸಿಷನ್ ಇಮಿಡಿಯೇಟ್. ಆಮೇಲೆ ವೈದ್ಯಕೀಯ ಏನು ಸಹಾಯಕ್ಕೆ ಪ್ರೋತ್ಸಾಹಿಸಿ. ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತಾಡೋಣ, ಸಪ್ರೇಟಾಗಿ ಮಾತಾಡೋಣ, ಎಲ್ಲ ಮನಸ್ಸು ಬಿಚ್ಚಿ ಮಾತಾಡಿ, ಈ ಥರ ಅವರಿಗೆ ಹೇಳಬೇಕು. ಆಮೇಲೆ ಕಳಂಕವನ್ನು ಕಡಿಮೆ ಮಾಡಬೇಕು. ಸ್ಟಿಗ್ಮಾ ಶುಡ್ ಬಿ ರಿಡ್ಯೂಸ್. ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಎಲ್ಲ ಇದೇನು ಕಳಂಕ ಅಲ್ಲ. ಹೇಗೆ ಡಯಾಬಿಟೀಸು, BP, ಶುಗರು, ರುಮಟೈಡ್ ಆರ್ಥರೈಟಿಸ್ ಈ ಥರ ಇರುತ್ತಲ್ಲ, ಅದೇ ಥರದ್ದೇ ಕಾಯಿಲೆ ಇದು. ಗುಳಿಗೆಗಳು ತಗೋಬೇಕು, ಬನ್ನಿ ಮಾತಾಡೋಣ ಅಂತ ಹೇಳೋದು. ಆಮೇಲೆ ಅವರಿಗೆ ಸುರಕ್ಷಿತವಾದ ವಾತಾವರಣ ರಚಿಸಬೇಕು. ಎಲ್ಲಿ? ಶಾಲೆಯಲ್ಲಿ, ಮನೆಯಲ್ಲಿ, ಕಾಲೇಜುಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ. ಪ್ಲೀಸ್ ಯೂಸ್ ಎನ್ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್. ಇವನ್ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪೇಷಂಟ್, he should feel comfortable in wherever places. In isolated places you go and do this therapies. ಅಪಾಯದಲ್ಲಿರುವವರಿಗೆ ಗಮನಿಸಿರಿ. ವಿಶೇಷವಾಗಿ ಒತ್ತಡದ ಸಮಯದಲ್ಲಿ ಅವರಿಗೆ ನಾವು ಸಹಾಯ ಹಸ್ತವನ್ನು ಚಾಚಬೇಕು. We should be a helping hand to them so that they will develop a good confidence in their therapy. ಸೊ ಜಾಗೃತಿ ಕಾರ್ಯಕ್ರಮಗಳ ಪ್ರಾಮುಖ್ಯತೆ ನೀವು ತಿಳಿಸ್ತಾ ಇದ್ದಾರೆ ಇವತ್ತು. ಅದ್ರ ಬಗ್ಗೆ ಹೇಳೋದಾದರೆ, ಇಂದು ನಡೆಯುತ್ತಿರುವ ಈ ಜಾಗೃತಿ ಕಾರ್ಯಕ್ರಮ ನಿಮ್ಗೆ ಗೊತ್ತೇ ಇದೆ. ಒಂದು ಮಾನಸಿಕ ಆರೋಗ್ಯದ ಮಾಹಿತಿ ಹಂಚುವುದು, ಸಹಾಯದ ಮೂಲಗಳಿಗೆ ಸಂಪರ್ಕಗಳನ್ನು ಕಲ್ಪಿಸುವುದು, ಯುವಕರು, ಶಿಕ್ಷಕರು, ಪೋಷಕರು ಮುಂಚಿತವಾಗಿ ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆ ಪ್ರೇರೇಪಿಸುವುದು, ದಯೆ ಮತ್ತು ಬೆಂಬಲ ತುಂಬಿದ ಸಮಾಜ ನಿರ್ಮಿಸುವುದು. ಆಮೇಲೆ ನೆನಪಿರಲಿ, ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ಇಟ್ ಈಸ್ ನಾಟ್ ಎ ವೀಕ್ನೆಸ್. somebody who is asking for help is not a weakness. ಅದು ಧೈರ್ಯ. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಕರೇಜ್. ನಾವೆಲ್ಲ ಸಹಾನುಭೂತಿಯಿಂದ ನಡೆದುಕೊಳ್ಳೋಣ, ಎಚ್ಚರಿಕೆಯಿಂದ ಇರಿ. ಪ್ರತಿ ಮಾತು ಒಂದು ಜೀವವನ್ನು ಉಳಿಸುತ್ತದೆ. ಒಂದು ಮಾತಿನಿಂದ ಎಷ್ಟೋ ಜೀವಗಳು ಉಳಿದಿದೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಇದೆ, ಅಂಕೆ ಸಂಖ್ಯೆಗಳು ಇದ್ದಾವೆ. ಸಹಾಯವಾಣಿಗಳು ಬೇಕಾದರೆ ಸಾಕಷ್ಟು ಸಂಖ್ಯೆಗಳಿದ್ದಾವೆ. ಒಂದು ಆಸರಾ ಸಹಾಯವಾಣಿ ಅಂತಿದೆ, ಒಂದು ನಿಮ್ಯಾನ್ ಸಹಾಯವಾಣಿ ಇದೆ, ಒಂದು ವಿಮ್ಯಾನ್ ಸಹಾಯವಾಣಿ ಇದೆ. ನಮ್ಮ ಇಲ್ಲಿದ್ದು ಸ್ಥಳೀಯ ಮಾನಸಿಕ ಸಹಾಯವಾಣಿ ಬೇಕಾದರೆ ಸಂಖ್ಯೆ 14416. ಟೆಲಿಮನಸ್ ಡಿಮ್ಯಾನ್ಸ್ ಧಾರವಾಡದಲ್ಲಿ ಸಿಗುತ್ತೆ. ಇವೆಲ್ಲ ನಿಮಗೆ ತಿಳಿಸಲು ನನಗೆ ಖುಷಿ ಪಡುತ್ತಿದ್ದೇನೆ. ಇವತ್ತು ಈ ಪ್ರಾಜೆಕ್ಟ್ ಅಂತಿದ್ದು ಮತ್ತು ಇದ್ರ ಬಗ್ಗೆ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ಕೂಡ ನನಗೆ ಖುಷಿ ತಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. For the information part of today's program, I now invite Mr. Deepa to deliver the vote of thanks. Good afternoon, everyone. It's my great privilege to deliver the vote of thanks on behalf of our entire team at this significant training program on suicide assessment model for nursing officers. First and foremost, I extend my heartfelt gratitude to Dr. Arun Kumar Chauhan, sir, Director, sir, the president of today's program. Thank you, sir, for your a sincere thank you to our chief guest, CAO sir, Major Secretary Raymond sir, Srinivas sir, Mahesh sir, Ashok Kori sir, and Sridhar sir, for taking time out of your busy schedule and to be with us. Your presence and encouragement have truly uplifted the program. Thank you, sir. We are greatly thankful to our meter, lovely ma'am. Thank you for your service. We are deeply grateful to our respected mentor, Dr. Sushil sir, who has been the guiding light behind this project. Sir, your continuous support behind this project and motivation and expert guidance have been backbone of our journey. We can't thank
play a crucial